ಮುಂಚೆ ನಮಗೆ ಮ್ಯಾಂಗ್ಳೂರ್ಗೆ ಹೋಗುವಾಗ ತುಂಬ ಕಷ್ಟವಾಗ್ತಾ ಇತ್ತು, ರೋಡ್ ಇಲ್ಲದೆ ಬ್ಲಾಕಿಂದ, ರೈಲ್ವೆ ಗೇಟಿಂದ. ಈಗ ತುಂಬ ಇದೊಂದು ರೋಡಿಂದ ತುಂಬ ಹೆಲ್ಪ್ ಆಗ್ತದೆ. 5 ನಿಮಿಷದಲ್ಲಿ ಮ್ಯಾಂಗ್ಳೂರ್ಗೆ ಮುಟ್ಬೋದು. 4-5 ವರ್ಷ ಅಂದಾನು ಮಸ್ತ್ ವರ್ಷದಿಂಚ ಬಂದಾದಿತ್ತು. ಆ ಸೈಡ್ ಬರೋದು ಎಂಕ್ಲೆ ಮಸ್ತ್ ಅಲ್ಪ ಕಷ್ಟವಂತು ಇತ್ತೆ ಬುಡೀರಿ ನೈಟ್ ಎಂಕ್ಲೆ ಖುಷಿ ಆಗ್ತದೆ ಮುಲ್ಪೈತೆ रोड में अड्डे आते हैं बस बरोड। थोड़ा पहले ऊपर घूम के जाना पड़ता था, अभी ईजी हो गया है। तकोड़ जाने के लिए 10 मिनट 15 मिनट मंगला देवी से तकोड़ जाना में ईजी रहेगा, वो बहुत बेनिफिट है। ये कोई रोड डबल रोड हो गया है, ड्राइव के लिए ईजी रहेगा। पहले सिंगल था, पहले बहुत ट्रैफिक होता था 1-2 किलोमीटर का, अभी ठीक रहेगा। अभी आने जाने के लिए तकोड़ केरला से आने जाने के लिए सिटी में आगे पीछे जाने के लिए ठीक रहेगा। ನಮ್ಮ ಮಸ್ತ್ ಸಮೃದ್ಧಿ ನಮ್ಮ ವೇಟ್ ಮಾಡ್ತಿದ್ದಿತ್ತ ಈ ಬ್ರಿಡ್ಜಿಗೋಸ್ಕರ. ನಾವು 4 ವರ್ಷದವಾಗ ನಮ್ಮ ಸುತ್ತ ಹಾಕಿದ ತಿರ್ಕೊಂಡು ಬಂದಿತ್ತ ಇತ್ತು ಒಂಜಿ ಆದ್ವಾಗ ಎಂಕ್ಲೆ ಬಾರಿ ಖುಷಿ ಆಂಡು ಇತ್ತು ಒಂಜಿ ಯಾಪ ಒಂಜಿ ಕಾತಂದಿತ್ತು ಇಟ್ಟಲ್ಲ ಒಂಜಿ ಬ್ರಿಡ್ಜ್ ಆಂಡದ ನಾನು ಓಲ ಪೋರೆಲ್ಲ ಕೈತ ಸಾಧ್ಯ ಎಂಕ್ಲೆಗ್ಲ ಬ್ಲಾಕ್ ಏನು ಸಿಕ್ಕುತ್ತಿಲ್ಲ ಈಗ. ಯಾಕಂದ್ರೆ ಬಾರಿ ನಮಗೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಭಾರಿ ಖುಷಿ ಆಗುತ್ತದೆ. ತುಂಬ ವರ್ಷದಿಂದ ನಮ್ಮ ಒಂದು ಕಾಯುವಿಕೆಯನ್ನು ಫೈನಲ್ ಆಗಿ ನಮಗೆ ಕೊಟ್ಟಿದ್ದಾರೆ, ಓಪನ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಉಪಕಾರವಾಗಿದೆ. ಈಗ ಈ ವಟಾರದ ಮಂಗಳೂರಿಗೆ ಬರುವ ಎಲ್ಲರಿಗೂ ಇದೊಂದು ರಸ್ತೆ ಓಪನ್ ಆಗಿ ನಮಗೆ ತುಂಬ ಉಪಕಾರ ಆಗಿದೆ. ವೈಜ್ಞಾನಿಕವಾಗಿ ಆಗಿದೆಯೇ ಇಲ್ಲ ಅಂತ ನಾವು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ತುಂಬ ಡೌನ್ ಆಗಿದೆ. ಡೌನ್ ಆಗಿರುವಾಗ ನೀರು ನಿಲ್ಲುವ ಸಾಧ್ಯತೆ ಇದೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಈ ಊರವರು ಮತ್ತು ಮೊನ್ನೆ ಅಲ್ಲಿ ನಾವು ಕೂಡ ಸ್ವಲ್ಪ ಇದು ಮಾಡಿದ್ದೇನು ಪ್ರೊಟೆಸ್ಟ್ ಮಾಡಿದ್ದೇವೆ. ಯಾಕೆಂದರೆ ಇಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಯೋಜನೆಯನ್ನು ಮಾಡಿರಬಹುದು ಅಂತ ನಾನು ಅನಿಸಿಕೊಳ್ಳುತ್ತೇನೆ. ಆದ್ದರಿಂದ ಅದೊಂದು ಸ್ವಲ್ಪ ನೋಡಬೇಕಾಗಿ ನಾನು ಎಲ್ಲರ ಹತ್ರ ಕೇಳಿಕೊಳ್ತೇನೆ. ರೋಡ್ ಐನೈಟು ಪಬ್ಲಿಕ್ ಮತ್ತು ಉಪಕಾರ ಮಾತಾಡಿಗಳು ಎಡ್ಡೆ ಹಣ್ಣಿದ್ದೆ ಅಂಚನೆ ಇಂದು ರೆಡ್ ಸೈಡ್ಲ ಒಂದು ಇದು ಮಲ್ತದ್ದು ಸರಿ ಮಲ್ತು ಕೊರತು ಪಕ್ಕ ನೀರು ಉಂತಂದಿಲ್ಲ ಮಲ್ತಂಡ ಮಾತಾಡಿಗಳ ಉಪಕಾರ ಹಾಕೊಂಡು ಆ ದುಮ್ಮೆಯನ್ನು ಬೊಂಬೈಲ ಅದು ಬಂದಿದ್ದು ಇತ್ತೆ ಮುಟ್ಟ ಹಾಕೊಂಡು ಮುಗಿಯರದು ಬರ್ಪೆ ಆ ಬ್ಲಾಕ್ ದಾಲೇಜಿ 4 ವರ್ಷದ ಒಲ್ಲ ಕಾಟ್ತು ಇನ್ನು ರೋಡ್ ಇಂದು ಓಪನ್ ಆಯಿರಿ ഇവിടെ ഇപ്പോൾ ഞങ്ങൾ ಫಸ್ಟ್ ನಂಗೆ ಪಂಪೆಲ್ಲ ಹೋಯ್ತು ಕಷ್ಟ ನಿಂತು ಹಂಗೆ ಬ್ಲಾಕ್ ಆಯ್ತು ಯಾರ ಇಪ್ಪ ನಂಗೆ 10 ಮಿನಿಟ್ಲು ತೊಕ್ಕೊಟ್ಟೈತಿ ಹಿಂಗೆ ಹೋಗುವ ಪುದಿಯ ರೋಡು ಒಂದು ಆ್ಯಕ್ಚುಲಿ ಬ್ರಿಡ್ಜ್ ಬಂದದ್ದು ಮಸ್ತ್ ವರ್ಷ ಅಂಡು ಎಂಕುಲು ಮಸ್ತ್ ಆ ಸೈಡ್ ಇತ್ತವು ಎಪ್ಪ ಓಪನ್ ಆವಡ್ ಬಂದ ಬಣ್ಣಗ ನಿಂತಿದ್ದು ಪೋಯರೆ ಬರ್ರೆಲ್ಲ ಪೂರ ಕೈತಾಲು ಸುಲಭಲ ಅಂಚಿದ್ದು ರೈಲ್ವೆ ಟ್ರ್ಯಾಕ್ ಒಂದು ಗೇಟ್ ಪೂರ ಒಂದುಂಡು ಅಂಚದು ಪುನಃ ಒಂದೊಂದು ಓಪನ್ ಏನಕ್ಕೆ ಭಾರಿ ಖುಷಿ. ಸರಿಸುಮಾರು 5 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಒಂದು ಅಂಡರ್ ಪಾಸ್ ಓಪನ್ ಆಗಿದೆ. ಅದಕ್ಕೆ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಉಳ್ಳಾಳ ಕೇರಳ ಭಾಗದಿಂದ ಬರುವವರಿಗೆ ಆ ಕಡೆಯಿಂದ ಬರುವಾಗ ನಮ್ಮ ಕಂಕನಡಿ ಆ ಕಡೆ ತುಂಬ ಬ್ಲಾಕ್ಗಳಾಗ್ತಾ ಇತ್ತು. ಆ್ಯಂಬುಲೆನ್ಸ್ಗಳು ಕೂಡ ಬಾಕಿ ಹಲವಾರು ಸಮಸ್ಯೆಗಳು ನಾವು ಎದುರಿಸ್ತಿದ್ದೀವಿ. ಇವಾಗ ಓಪನ್ ಆಗಿದೆ, ತುಂಬ ಖುಷಿ ತಂದಿದೆ. ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ, ನೀರು ನಿಲ್ಲುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಸಾರ್ವಜನಿಕರು ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ ನಮಗೆ. ಅದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ನೀವು ಈಗಾಗಲೇ ಕಂಡುಕೊಳ್ಳುವುದಲ್ಲಿ ಭಾರಿ ಒಳ್ಳೆಯದು.